ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಷ್ಮಿತಾ ರಾಕೇಶ್. ಇದು ನನ್ನ ವರಮಹಾಲಕ್ಷ್ಮಿ ಬ್ಲಾಗ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನೆಲ್ಲ ಮುಂಚೆನೇ ರೆಡಿ ಮಾಡ್ಕೋಬೇಕು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಆದರೆ ಗುರುವಾರ ದಿನ ಸಂಜೆನೇ ಎಲ್ಲ ಕಳಿಸ್ಬಿಟ್ಲ ಸೆಮೆವು, ಆರತಿ, ಆಮೇಲೆ ಚಂಬು, ಕುಡ್ಪಾನ ಎಲ್ಲನೂ ಕ್ಲೀನಾಗಿ ಪೀತಾಂಬರಿ ಹಾಕಿ ಕ್ಲೀನಾಗಿ ತೊಳೆದು ಒಂದು ಒಣ ಬುಟ್ಟಿ ತಗೊಂಡು ಒರೆಸಿಟ್ಟೆ. ಯಾಕೆಂದರೆ ಅವತ್ತಿನ ದಿನವೇ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ, ಅವತ್ತೇ ತುಂಬ ಕೆಲಸ ಇರುತ್ತೆ. ಆದರೆ ಬೇರೆ ಬೆಳಗ್ಗೆನೇ ಪೂಜೆ ಮಾಡಬೇಕಲ್ವ, ಹಾಗಾಗಿ ನೋಡಿ ಇದು ಎಷ್ಟು ಪಳ ಹೊಳಿತಾ ಇದ್ದಾವೆ. ಅದೆಲ್ಲ ಮಾಡಿ ಮಲ್ಕೊಂಡು ಬೆಳಗ್ಗೆ 2:30 ಆಗಿತ್ತು ನಾ ಎದ್ದಾಗ. ಅಂದರೆ ಬೇಗನೆ ಪೂಜೆ ಮಾಡೋಣ ಅಂಥೇಳಿ 2:30ಗೆ ಎದ್ದಿದ್ದೆ. ಎದ್ದು ಒಳಗಡೆ ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ಹೊರಗಡೆ ಬಂದೆ. ಒಬ್ಬಳೇ ಬಂದಿರಲಿಲ್ಲ, ನಮ್ಮ ಮನೆಯವ್ರು ಕರ್ಕೊಂಡು ಬಂದೆ. ಒಬ್ಬಳಿಗೆ ಬರೋಕ್ಕೆ ಭಯ ಆಯಿತು, ಹಾಗಾಗಿ ಬಂದು ಹೊರಗಡೆ ಎಲ್ಲ ಕಸ ಹೊಡೆದು ನೀರೆಲ್ಲ ಹಾಕಿ ರಂಗೋಲಿ ಬಿಡಿಸ್ತಾ ಇದ್ದೆ. ಉದಸ್ಲಿಗೆಲ್ಲ ಅರಿಶಿನ ಎಲ್ಲ ಬಳಿದೆವು. ಶುಕ್ರವಾರ ಅಲ್ವಾ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ. ಹೆಣ್ಮಕ್ಳಿಗೆ ನಿದ್ದೆನೇ ಬರೋಲ್ಲ, ನನಗಂತೂ ನಿದ್ದೆನೇ ಬಂದಿದ್ದಿಲ್ಲ. ಹಾಗಾಗಿ 2 ಟೈಮ್ ಎಚ್ಚರಾಗಿತ್ತು. ನಮ್ಮ ಮನೆಯವರು ಅಷ್ಟು ಬೇಗ ಏನು ಹೇಳ್ತೀಯ ಅಂತ ಅಂದರು. ಹಾಗಾಗಿ 2:30ಗೆ ಗೆದ್ದೆ. ಎದ್ದು ಉದಸ್ಲಿಗೆಲ್ಲ ಅರಿಶಿನ ಬಳಿದು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅದಕ್ಕೆ ರಂಗೋಲಿ ಎಲ್ಲ ಹಾಕಿದ್ದೆ. ಅದಕ್ಕೂ ಮುಂದೆನೂ ಒಂದು ದೊಡ್ಡದಾಗಿ ರಂಗೋಲಿ ಹಾಕಿದೆ, ಯಾಕಂದರೆ ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ದೊಡ್ಡದಾಗಿನ ರಂಗೋಲಿ ಹಾಕಿದೆ. ತುಂಬ ಲೇಟ್ ಆಯಿತು ರಂಗೋಲಿ ಎಲ್ಲ ಹಾಕೋದು. ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ದೊಡ್ಡದು ರಂಗೋಲಿ ಹಾಕಿ ಇಲ್ಲಿ ಉದಸ್ನಲ್ಲೆಲ್ಲ ರಂಗೋಲಿ ಎಲ್ಲ ಹಾಕಿ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಫಸ್ಟು ದೇವ್ರ ಪೂಜೆ ಮಾಡೋಣ ಅಂಥೇಳಿ ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ಸಾಮಾನೆಲ್ಲ ತಿಕ್ಕಿಟ್ಕೊಂಡಿದ್ದೆ. ಅದನ್ನೆಲ್ಲ ತೋರ್ಸೋಕ್ಕಾಗಿಲ್ಲ. ಬೇಗ ಅದು ಪೂಜೆ ಎಲ್ಲ ಮಾಡಿಟ್ಟು ಇದಕ್ಕೆಲ್ಲ ನಮ್ಮ ಮನೆಯವರು ಎದ್ದರು. ಅಷ್ಟೊತ್ತಿಗೆ ಅವರು ಎದ್ದು ಸ್ನಾನ ಮಾಡಿ ಬಂದರು. ನಮ್ಮ ಅಮ್ಮನ ಸ್ನಾನಕ್ಕೆ ಹೋಗಿತ್ತು. ನಾವು ಬರೋದ್ರೊಳಗೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿತ್ತು. ಹಾಗಾಗಿ ಒಂದೊಂದಾಗಿ ರೆಡಿ ಮಾಡ್ತಾಯಿದ್ದೆ. ಅಷ್ಟು ಮಾಡೋದ್ರಲ್ಲೇ ಅಲ್ಲೇ ಸ್ವಲ್ಪನೇ ಬೆಳಕಾಗ್ತಾಯಿತ್ತು. ಎಲ್ಲನೂ ತೊಗೊಂಡು ಬಂದು ಇಟ್ಕೊಂಡು ರೆಡಿ ಮಾಡ್ತಾಯಿದ್ದೆ. ಸೆಮೆವಕ್ಕೆಲ್ಲ ಏನದು ಬತ್ತಿ, ಎಣ್ಣೆ ಇದೆಲ್ಲ ಹಾಕಿ ಎತ್ತಿಡೋಣ ಅಂತೇಳಿ ಎಲ್ಲನೂ ಒಂದೊಂದಾಗಿ ರೆಡಿ ಮಾಡ್ಕೊತಾ ಇದ್ದೆ. ಎಷ್ಟು ಬೇಗ ಎದ್ರೂ ಕೆಲಸ ತೀರೋದು ಇಲ್ಲ. ಈಗ ಸಮಯವಕ್ಕೆಲ್ಲ ಎಲೆ ತುಂಬಿ ಅವಕ್ಕೆಲ್ಲ ಕಂಕಣ ಅದೆಲ್ಲ ಕಟ್ಟಿ ಬತ್ತಿ ಎಲ್ಲ ಹಾಕಿ ಎಣ್ಣೆ ಎಲ್ಲ ಹಾಕಿ ಇಟ್ಕೊಳ್ತಾ ಇದ್ದೆ. ಅಮ್ಮನ ಬರ್ತೀನಿ ಆಮೇಲೆ ಬಂದು ಲಕ್ಷ್ಮಿ ಕೂರಿಸೋಣ ಅಂತ ಹೇಳಿದರು. ಹಾಗಾಗಿ ಈ ಕೆಲಸನಾದರೂ ಮಾಡೋಣ ಅಂಥೇಳಿ ಒಂದೊಂದಾಗಿ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ ಕೆಲಸ ಮುಗಿಸ್ತಾ ಇದ್ದೆ. ಅದೇನೋ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಎಷ್ಟೊಂದು ಖುಷಿ ಅಲ್ವಾ. ಮನೆಯಲ್ಲಿ ಏನೋ ಒಂಥರ ಖುಷಿ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಖುಷಿ. ಕಳಸಕ್ಕೆ ನೀರು ಹಾಕಿ ಎಲೆ ಎಲ್ಲ ತುಂಬಿ ಅದ್ರ ಮೇಲ್ಗಡೆ ಒಂದು ಹೂವಿಟ್ಟು ಲಕ್ಷ್ಮಿಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ಇಟ್ಟು ಇವಾಗ ಲಕ್ಷ್ಮಿ ಕೂರಿಸೋಣ ಅಂಥೇಳಿ ಫಸ್ಟ್ ಲಕ್ಷ್ಮಿಗೆ ಇಷ್ಟವಾದ ರಂಗೋಲಿ ಹಾಕ್ತಾಯಿದ್ದೆ. ರಂಗೋಲಿ ಹಾಕಿ ಇನ್ಮೇಲೆ ಲಕ್ಷ್ಮಿ ಕೂರಿಸ್ಬೇಕು. ಇವಾಗ ಲಕ್ಷ್ಮಿ ಕೂರಿಸ್ಬೇಕು. ಲಕ್ಷ್ಮಿ ಎಲ್ಲ ಒಂದು ಬಾಕ್ಸಿಗೆ ಅಕ್ಕಿ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರಂಗೋಲಿ ಬಿಡಿಸ್ತಾ ಇದ್ದೀನಿ. ಇವಾಗ ರಂಗೋಲಿ ಎಲ್ಲ ಬಿಡಿಸಿ ಬಾಕ್ಸಿಗೆಲ್ಲ ಅಕ್ಕಿ ಎಲ್ಲ ತುಂಬಿಟ್ಕೊಂಡಿದ್ದೆ ರಾತ್ರಿಯೇ. ಕೊಡ ಎಲ್ಲ ರಾತ್ರಿ ತುಂಬಿ ದೇವ್ರ ಮನೇಲಿ ಇಟ್ಟಿದ್ವಿ. ಅದಕ್ಕೆ ಅರಿಶಿನ ಕುಂಕುಮ ಕಾಯಿನು ಆಮೇಲೆ ಒಂದು ಕಟ್ಟಿಗೆ ಇರಲಿಲ್ಲ, ಪೈಪ್ ಕಟ್ಟಿ ಅದೆಲ್ಲ ರೆಡಿ ಮಾಡಿಟ್ಟು ಬಂದು ಆವಾಗಲೇ ಎಲ್ಲ ಸಮಯಕ್ಕೆಲ್ಲ ಎಣ್ಣೆ ಎಲ್ಲ ಹಾಕಿ ಬತ್ತಿ ಎಲ್ಲ ಹಾಕಿ ಹೋಗಿದ್ದೆ. ಅದಕ್ಕಿನ್ನು ಕಳಸ ಎಲ್ಲ ತುಂಬಿ ಅದಕ್ಕೆ ಕಳಸಕ್ಕೆ ನೀರು ಹಾಕಿ ಅದಕ್ಕೆ ವಿಳ್ಯದೆಲೆ ಎಲ್ಲ ತುಂಬಿ ಅದ್ರ ಮೇಲೆ ಒಂದು ಹೂವಿಟ್ಟು ಅವಕ್ಕೆಲ್ಲ ಕಂಕಣ ಕಟ್ಟಿದ್ದಿಲ್ಲ, ಹಾಗಾಗಿ ಕಂಕಣ ಕಟ್ಟಿಟ್ಬಿಡೋಣ ಅಮ್ಮ ಬರೋಷ್ಟೊತ್ತಿಗೆ ಅಂತೇಳಿ ಅದನ್ನು ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಅಮ್ಮ ಬಂದು ಅಲ್ಲಿ ನಾನು ಸೀರೆ ಇಟ್ಟು ಬಂದಿದ್ದೆ ಉಡ್ಸೋಕೆ ಅಂಥೇಳಿ, ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ರು. ಅಷ್ಟೊತ್ತಿಗೆ ನಾನು ಇದನ್ನು ಮುಗಿಸಿ ಹೋಗೋಣ ಅಂಥೇಳಿ ಬಂದೆ. ಇವಾಗ ಇದನ್ನೆಲ್ಲ ಮುಗಿಸೋಗಿ ಸೀರೆ ಉಡಿಸ್ಬೇಕು ಲಕ್ಷ್ಮಿಗೆ. ಅಮ್ಮ ನಾನು ಸೀರೆ ಉಡಿಸ್ತಾ ಇದ್ವಿ. ನೈಟೇ ಎಲ್ಲ ಅದಕ್ಕೆ ಪಿನ್ನು ನೆರಿಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಯಾಕೆಂದರೆ ಬೆಳಗ್ಗೆ ಆಗೋಲ್ಲ ಅಂಥೇಳಿ ನೈಟೇ ಎಲ್ಲ ಮುಗಿಸಿ ಇಟ್ಕೊಂಡ್ಬಿಟ್ಟಿದ್ವಿ. ಬೆಳಗ್ಗೆ ಎದ್ದು ಹಾಗೆ ಮಾಡೋಣ ಅಂತ. ಎಷ್ಟೇ ಮಾಡಿದ್ರೂ ಲೇಟ್ ಆಗೇ ಬಿಡ್ತು. ಏನಾಗಲ್ಲ, ಇವತ್ತು ಯಾವಾಗ ಬೇಕಾದರೂ ಮಾಡ್ಬೋದು ಅಂಥೇಳಿ ಆದಷ್ಟು ಬೇಗ ಅಂದ್ರೂ 6:30 ಅನ್ನೋಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಮುಗೀತು.
ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ 6:30 ಅಷ್ಟೊತ್ತಿಗೆಲ್ಲ. ಅದು ಉರಿ ಹಾಕಿ ಕ್ಲೀನಾಗಿ ಕಟ್ಟಿದ್ವಿ. ಹೇಳಿದ್ನಲ್ಲ ಆವಾಗಲೇ ಅದಕ್ಕೆ ಅರಿಶಿನ ಕುಂಕುಮ 1 ರೂಪಾಯಿ ಕಾಯಿನು ಒಂದು ಹೂವು ಎಲ್ಲ ಹಾಕಿದ್ದೆ ಆವಾಗಲೇ. ಇವಾಗ ವಿಳ್ಯದೆಲೆ ಎಲ್ಲ ತುಂಬಿ ಕಾಯಿಟ್ಟು ಅದಕ್ಕೆ ಮುಖ ಕಟ್ಟಿದೆ. ಹಿಂದೆ ಒಂದು ಹಗ್ಗ ಹಾಕಿ ಕಟ್ಟಿದ್ವಿ. ಕಟ್ಟಿ ಎಲ್ಲ ಮನೇಲಿರೋ ಸರ ಹಾಕ್ತಾಯಿದ್ದೆ. ಎಲ್ಲ ಗೋಲ್ಡ್ ಅಲ್ಲ, ಸ್ವಲ್ಪ ಗೋಲ್ಡ್ ಇದೆ, ಸ್ವಲ್ಪ ಆರ್ಟಿಫಿಷಿಯಲ್ ಇದೆ. ಒಂದೊಂದಾಗೆ ಎಲ್ಲನೂ ಹಾಕ್ತಾಯಿದ್ವಿ. ನಾನು ಅಮ್ಮ ಸೇರಿ ಇಬ್ಬರು ಎಲ್ಲ ಫೈನಲಾಗಿ ರೆಡಿ ಮಾಡಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡೋಣ ಅಂಥೇಳಿ ಪೂಜೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಲಕ್ಷ್ಮಿಗೆ ಫಸ್ಟ್ ನಾವು ಪೂಜೆ ಮಾಡಬೇಕಾದ್ರೆ ನಾವು ಫಸ್ಟು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಆಮೇಲೆ ಲಕ್ಷ್ಮಿಗೆ ಪೂಜೆ ಮಾಡಬೇಕು. ಯಾಕೆಂದರೆ ಫಸ್ಟ್ ಪೂಜೆ ಮಾಡೋರು ಅರಿಶಿನ ಕುಂಕುಮ ಹಚ್ಕೊಂಡು ಆದಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಅಮ್ಮ ಫಸ್ಟ್ನಿಗೆ ಹಚ್ಕೊಂಡು ಆಮೇಲೆ ಲಕ್ಷ್ಮಿಗೆಲ್ಲ ಹಚ್ಚು ಅಂತು. ಆಮೇಲೆ ಹಾಗಾಗಿ ನಾನೆಲ್ಲ ಹಚ್ಕೊಂಡು ಲಕ್ಷ್ಮಿಗೆಲ್ಲ ಹಚ್ಚಿ ಎಲ್ಲ ಪೂಜೆ ಮಾಡ್ತಾಯಿದ್ದೆ. ನಾವು ಗಣೇಶನ ಮಾಡಿಟ್ಟಿರಲಿಲ್ಲ, ಮನೆಯಲ್ಲೇ ಅದು ಎಕ್ಕಿ ಗಿಡದ ಗಣೇಶ ಇತ್ತು, ಅದನ್ನೇ ಇಟ್ಟು ಪೂಜೆ ಮಾಡೋಣ ಅಂತೇಳಿ ಫಸ್ಟು ಗಣೇಶನಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಏರಿಸಿ ಪೂಜೆ ಎಲ್ಲ ಮುಗಿಸಿದೆ. ಆಮೇಲೆ ಫಸ್ಟು ಗಣೇಶನ ಪೂಜೆ ಮಾಡಬೇಕು. ಯಾಕಂದರೆ ವಿನಾಯಕ ಅಲ್ವಾ, ಫಸ್ಟ್ ಅವನಿಗೆ ಪೂಜೆ ಆದಮೇಲೆ ಎಲ್ಲದಕ್ಕೂ ಪೂಜೆ ಆಗಬೇಕು. ಆಮೇಲೆ ಲಕ್ಷ್ಮಿಗೆಲ್ಲ ಅರಿಶಿನ ಕುಂಕುಮ ಏರಿಸಿ ಹೂವೆಲ್ಲ ಏರಿಸಿ ಆಮೇಲೆ ಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೆ. ಲಕ್ಷ್ಮಿ ಪೂಜೆ ಮಾಡಿ ಒಳಗಡೆ ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೇಳಿ ಬಂದೆ. ಒಳಗಡೆ ದೇವ್ರಿಗೆ ಎಲ್ಲ ಪೂಜೆ ಎಲ್ಲ ಮಾಡಿದೆ. ಮಾಡಿ ಅಕ್ಕಿ ಕಾಳೆಲ್ಲ ಹಾಕಿ ಅಮ್ಮ ಆರತಿ ಬೆಳಗು ಅಂತ ಅಂತು ಆರತಿ ಬೆಳಗ್ತಾಯಿದ್ದೆ. ವರಮಹಾಲಕ್ಷ್ಮಿ ಬ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಏನಾದರೂ ತಪ್ಪಾಗಿದ್ರೂ ಕಮೆಂಟಲ್ಲಿ ತಿಳಿಸಿ. ಕಳಸ ಎಲ್ಲ ಆರತಿ ಎಲ್ಲ ಬೆಳಗ್ಗೆ ಆದಮೇಲೆ ಎಲ್ಲ ಮುಗೀತು ನಂದು. ಮತ್ತು ಒಳಗಿನ ದೇವರಿಗೆಲ್ಲ ಹೋಗಿ ಆರತಿ ಎಲ್ಲ ಬೆಳಗ್ಗೆ ಬಂದೆ. ಅಮ್ಮನೂ ಮಾಡ್ತಾಯಿದ್ರು. ಅಮ್ಮನೂ ದೇವರಿಗೆಲ್ಲ ಆರತಿ ಎಲ್ಲ ಬೆಳಗಿ ಅವರು ಎಲ್ಲ ಬೆಳಗಿದ್ರು. ಮನೇಲಿ ಎಲ್ಲರದ್ದು ಸ್ನಾನವೂ ಆಗಿತ್ತು ಅಷ್ಟೊತ್ತಿಗೆಲ್ಲ. ಯಾಕೆಂದರೆ ಎಲ್ಲರೂ ಬೇಗನೆ ಇದ್ದಿದ್ರು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂಥೇಳಿ ಈ ವರ್ಷ ಒಂಥರ 2 ಥರ ಬಂದುಬಿಡ್ತು ವರಮಹಾಲಕ್ಷ್ಮಿ. ಕೆಲವೊಬ್ಬರು ಶ್ರಾವಣ ಸ್ಟಾರ್ಟಾಗಿ 2ನೇ ವಾರಕ್ಕೆ ಮಾಡಬೇಕು ಅಂದರು, ಕೆಲವೊಬ್ಬರು 3ನೇ ವಾರ ಅಂತ ಅಂದರು. ನಾವು ಎಲ್ಲರೂ ಟಿ ವಿ ಒಳಗೆಲ್ಲ ಮಹರ್ಷಿವಾಣಿ ಆಮೇಲೆ ಎಲ್ಲಾದರೂ ಗುರೂಜಿಗಳೆಲ್ಲ ಯಾವಾಗ ಆಚರಿಸಿದ್ರಲ್ಲ ನಾವು ಆವಾಗೇ ಹಬ್ಬ ಮಾಡೋಣ ಅಂತೇಳಿ ಎಲ್ಲರೂ ಈ ಶುಕ್ರವಾರನೇ ಹಬ್ಬ ಎಲ್ಲ ಮಾಡಿದ್ವಿ. ಕೆಲವು ಜನ 2ನೇ ಶುಕ್ರವಾರನೇ ಮಾಡಬೇಕು ಅಂತೇಳಿ ಕೆಲವು ಜನ ನಮ್ಮ ಕಡೆ 2ನೇ ಶುಕ್ರವಾರನೇ ಮಾಡಿದ್ದಾರೆ. ಅಮ್ಮಂದು ಪೂಜೆ ಎಲ್ಲ ಮುಗೀತು. ಆರತಿ ಮಾಡು ಅಂತ ಅಂದರು, ಮಂಗಳಾರತಿ ಮಾಡು ಅಂತ ಅಂದರು. ಹಂಗಾಗಿ ಮಂಗಳಾರತಿ ಮಾಡ್ತಾಯಿದ್ದೆ. ಮಂಗಳಾರತಿ ಎಲ್ಲ ಮಾಡಿ ಮನೆಯವ್ರಿಗೆಲ್ಲ ಮಂಗಳಾರತಿ ಕೊಟ್ಟೆ. ತಿಂಡಿ ಎಲ್ಲ ಮಾಡ್ಕೊಂಡು ತಿಂದು ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ಏನು ಅಡುಗೆ ಮಾಡಬೇಕು ಅಂದರೆ ಕಡುಬು ಮಾಡೋಣ ಅಂತ ಮಾಡಿದ್ದೀವಿ. ಯಾಕಂದರೆ ಮೊನ್ನೆ ಹಬ್ಬ ಇತ್ತಲ್ವ, ಹಾಗಾಗಿ ಹೋಳಿಗೆ ಮಾಡಿದ್ವಿ. ಕಡುಬು ಮಾಡಿದ್ದಿಲ್ಲ, ಹಾಗಾಗಿ ತುಂಬ ದಿನ ಆಗಿತ್ತು. ಕಡುಬು ಮಾಡೋಣ ಅಂತ ಆಯಿತು ಅಮ್ಮ. ಫೈನಲಾಗಿ ಪೂಜೆ ಎಲ್ಲ ಮುಗೀತು. ಇವಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ಪೂಜೆ ಆಯಿತು ಅಂದರೆ ಅರ್ಧ ಕೆಲಸನೇ ಆದಂಗೆ. ಅದು ಲಕ್ಷ್ಮೀ ಪೂಜೆ ಅಂದರೆ ತುಂಬ ನನಗೆ ಈಗಂತಲ್ಲ ಯಾವಾಗಲೂ ಅಷ್ಟೇ ಒಂಥರ ಕ್ರೇಜು. ಅಮ್ಮನೂ ಎಲ್ಲ ಆರತಿ ಎಲ್ಲ ಬೆಳಗ್ತಾಯಿದ್ರು. ನನ್ನ ಮಗ ಎದ್ದು ಅಲ್ಲೇ ತುಂಬ ಹಠ ಮಾಡ್ತಾಯಿದ್ದ. ಹಾಗಾಗಿ ನಾನು ಹೋಗಿ ಅವ್ನು ಸಮಾಧಾನ ಮಾಡ್ತಾಯಿದ್ದೆ. ಅವ್ನು ತುಂಬ ಅಂದರೆ ತುಂಬ ಅಳ್ತಾನೆ. ಒಂದೊಂದು ದಿನ ಬೆಳಗ್ಗೆ ಎದ್ದ ಅಂದರೆ ಸಮಾಧಾನ ಮಾಡೋದು ಕಷ್ಟ. ಒಂದೊಂದು ದಿನ ಬೇಗ ಹೇಳ್ತಾನೆ, ಬೇಗಲ್ಲ, ಒಂದೊಂದು ದಿನ ಸುಮ್ಮನೆ ಇರ್ತಾನೆ, ಒಂದೊಂದು ದಿನ ಸುಮ್ಮನೆ ಇರಲ್ಲ. ಹಠ ಮಾಡ್ತಾಯಿದ್ದ. ಹಾಗಾಗಿ ನಾನು ಹೋದೆ. ಅಮ್ಮ ಆರತಿ ಬೆಳಗ್ತಾಯಿದ್ರು. ಮನೆಯಲ್ಲೇ ಎಲ್ಲರೂ ಆರತಿ ಎಲ್ಲ ಬೆಳಗ್ಗೆ ಆರತಿ ಎಲ್ಲ ತೊಗೊಂಡು ಫೈನಲ್ಲಾಗಿ ನಮ್ಮ ಮನೆ ಲಕ್ಷ್ಮಿ ಯಾವ ಥರ ಕಾಣಿಸ್ತಾ ಇದ್ದಾಳೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಈ ಥರ ಎಲ್ಲ ಅಲಂಕಾರ ಮಾಡಿದ್ವಿ. ನನಗೆ ಅಮ್ಮ ನಾನು ಸೇರಿ ಮಾಡಿದ್ವಿ. ನೋಡಿ ಈ ಥರ ಅಲಂಕಾರ ಮಾಡಿದ್ವಿ ನಾವು. ತುಂಬ ಚೆನ್ನಾಗಿತ್ತು. ಸಿಂಪಲ್ಲಾಗಾದ್ರೂ ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದವರೆಲ್ಲನೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದರು. ಅಂದರೆ ಉಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ, ಆದರೆ ಬೆಳಗ್ಗೆ ತುಂಬಿರಲಿಲ್ಲ. ಯಾಕೆಂದರೆ ಸಂಜೆನೇ ತುಂಬೋಣ ಅಂತೇಳಿ ಬಿಟ್ಟಿದ್ದೆ.
ಅಮ್ಮ ಸಂಜೆ ತುಂಬೋಣ ಅಂದರು. ಹಾಗಾಗಿ ಸಂಜೆನೇ ತುಂಬಿದ್ರಾಯ್ತು ಅಂತೇಳಿ ಸಂಜೆನೇ ಉಡಿ ತುಂಬೋಣ ಅಂತ ಹೇಳಿ ಬಿಟ್ಟಿದ್ದೆ. ಸಂಜೆನೇ ಉಡಿ ತುಂಬಿದ್ವಿ. ಮಧ್ಯಾಹ್ನಕ್ಕೆಲ್ಲ ಅಡುಗೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿ ಊಟ ತುಪ್ಪ ಬೇರೆ ಇದ್ದಿದ್ದಿಲ್ಲ. ಅವತ್ತೇ ಬೆಣ್ಣೆ ಬಂದಿತ್ತು, ಬೆಣ್ಣೆ ಎಲ್ಲ ತೊಗೊಂಡ್ವಿ. ಅವತ್ತೇ ಕಾಸಿದ್ವಿ, ನೈವೇದ್ಯಕ್ಕೂ ಬರುತ್ತೆ ಅಂಥೇಳಿ. ಕೋಸಂಬರಿಗೆಲ್ಲ ಸೌತೆಕಾಯಿ ರೆಡಿ ಮಾಡಿಟ್ಟಿದ್ರು. ಇಲ್ಲಿ ಈರುಳ್ಳಿ ಸೌತೆಕಾಯಿ ಎಲ್ಲನೂ ಹೆಚ್ಚಿಟ್ಟಿತ್ತು ಅಮ್ಮ, ಇನ್ನೂ ಕಲಿಸಿದ್ದಿಲ್ಲ. ಬೆಣ್ಣೆ ತೊಗೊಂಡ್ರು, ಕಾಸಬೇಕಿತ್ತು, ಅದನ್ನು ಇನ್ನೂ ಕಾಸಿದ್ದಿಲ್ಲ, ನೈವೇದ್ಯಕ್ಕಿರಲಿ ಅಂಥೇಳಿ. ಇದು ಕುಸುಬಿ ಅಂತ ಹೇಳಿ, ಇದಂದರೆ ಅಕ್ಕಿ ಪಾಯಸ ಮಾಡೋದಕ್ಕೆ ಅಂಥೇಳಿ ಎಲ್ಲ ಮಾಡಿ ಇದು ಕಡುಬು ಮಾಡಿದ್ವಿ ನಾವು. ಹೋಳಿಗೆ ಮಾಡಿರಲಿಲ್ಲ, ಯಾಕಂದರೆ ಮೊನ್ನೆ ಹಬ್ಬಕ್ಕೆ ಹೋಳಿಗೆ ಮಾಡಿದ್ವಿ, ಬೇಡ ಅಂಥೇಳಿ ಕಡುಬು ಮಾಡಿದ್ವಿ. ಅಮ್ಮ ಉದ್ದು ಕೊಡ್ತಾಯಿತ್ತು, ನಾನು ತಿಂತಾಯಿದ್ದೆ. ನನ್ನ ಮಗನೂ ನೋಡಲ್ಲಿ ನಾನು ಮಾಡ್ತೀನಿ ಅಂತೇಳಿ ಅವನು ಬಂದ. ಅವನು ಒಂದು ಹೆಂಗೆಂಗೋ ಏನೋ ತುಂಬಿಟ್ಟು ಹೋದ. ಅಮ್ಮ ಅದನ್ನು ಕರಿ ಅಂತ ಹೇಳಿ ನಾನು ನೈವೇದ್ಯ ಮಾಡ್ತಾಯಿದ್ದೆ. ಅಮ್ಮನ ಕರಿ ತಿಂತಂಬ ಇಲ್ಲಿ ಅಂತೇಳಿ ಅಮ್ಮ ಇದು ಕಡುಬು ಕರಿತಾಯಿದ್ರು. ನಾವು ಏನೇನು ಅಡುಗೆ ಮಾಡಿದ್ದೆ ಅಂತ ತೋರಿಸ್ತೀನಿ. ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕರಿಬೇಕು ಅದನ್ನು ಅಂತ. ನನ್ನ ಮಗನೂ ನೋಡಿ ಅಲ್ಲಿ ನಾನು ಕರಿತೀನಿ ಅಂತ ಹೋಗಿ ಮೇಲ್ಗಡೆ ನಿಂತ್ಕೊಂಡಿದ್ದಾನೆ. ಏನು ಕೆಲಸ ಮಾಡಿದ್ರು ನಾನು ಮಾಡ್ತೀನಿ ಅಂತ ಅವನು. ನೋಡಿ ಸಾಂಬಾರು, ಇದು ಮುಳುಗಾಯಿ ಪಲ್ಯ, ಬದನೆಕಾಯಿ, ನಮ್ಮ ಕಡೆ ಮುಳುಗಾಯಿ ಅಂತಾರೆ, ನಿಮ್ಮ ಕಡೆ ಬದನೆಕಾಯಿ, ಹೀರೆಕಾಯಿ, ಅಕ್ಕಿ ಪಾಯಸ, ಇದು ಹೆಸರುಬೇಳೆ ಪಲ್ಯ, ಆಮೇಲೆ ಕೋಸಂಬರಿ, ಅನ್ನ, ಎಲ್ಲ ಅಡುಗೆ ಎಲ್ಲ ಆಯಿತು. ಈಗ ನೈವೇದ್ಯ ಮಾಡಬೇಕು ದೇವರಿಗೆ. ಕೋಸಂಬರಿ ಅನ್ನೋದು ನೋಡಿ ಫ್ರಿಜ್ಜಲ್ಲಿತ್ತು, ತೆಗೆದಿಟ್ಟೆ, ನೈವೇದ್ಯ ಮಾಡಬೇಕಿತ್ತು. ನೈವೇದ್ಯ ನೋಡಿ ನನ್ನ ಮಗ ನಾನು ಕಾಯಿ ಹೊಡಿತೀನಿ ಅಂತೇಳಿ ಅವನು ಕಾಯಿ ಹೊಡಿತಾ ಇದ್ದಾನೆ. ಏನು ಕೆಲಸನಾದರೂ ಆಗಲಿ ಒಟ್ಟು ಅವನು ಮಾಡಬೇಕು. ಒಟ್ಟು ಕಾಯೆಲ್ಲ ಹೊಡೆದು ನೈವೇದ್ಯ ಎಲ್ಲ ಮಾಡಿದೆ. ಲಕ್ಷ್ಮೀ ಇದ್ರಿಗೂ ಮಾಡಿದೆ. ಮನೆ ದೇವ್ರ ಮನೆ ಒಳಗೂ ನೈವೇದ್ಯ ಎಲ್ಲ ಮಾಡಿ, ಇವತ್ತು ಊಟಕ್ಕೆ ಅಂಥೇಳಿ ಬಾಳೆದೆಲೆ ತೊಗೊಂಬಂದಿದ್ರು. ತುಂಬ ಅಂದರೆ ತುಂಬ ದಿನ ಆಗಿತ್ತು ಬಾಳೆದೆಲೆ ಊಟ ಮಾಡಿ. ಎಲ್ಲರೂ ಮನೆಯಲ್ಲಿ ಸಾಲಿಗೆ ಕೂತು ಬಾಳೆದೆಲೆ ಊಟ ಮಾಡೋದಂದರೆ ಎಷ್ಟು ಚೆಂದ ಅಲ್ವಾ. ಅದು ಹಬ್ಬಗಳಲ್ಲಿ ಆ ಥರ ಊಟ ಮಾಡೋದು ಅಂದರೆ ತುಂಬ ಚೆಂದ. ಅದು ಏನೋ ಬಾಳೆದೆಲೆ ಊಟ ಅಂದರೆ ಏನೋ ಒಂಥರ ತುಂಬ ಚೆಂದ. ನಾವು ಏನು ಯಾವಾಗಲೂ ತರೋಲ್ಲ, ಈ ಸತಿ ಇತ್ತು ಅಂಥೇಳಿ ಎಲ್ಲರೂ ಸಾಲಿಗೂ ಹಾಕ್ಕೊಂಡು 4 ಜನನೂ ಕುಂತಿದ್ವಿ. ನನ್ನ ಮಗನೂ ಸೈಡಿಗೆ ಕುಂತಿದ್ದ, ಅವ್ನು ಬೇಡ ಅಂದ, ಅರ್ಧಕ್ಕೆ ಎದ್ದೋದ. ನಾನು ಎಲ್ಲರಿಗೂ ಊಟಕ್ಕೆಲ್ಲ ಬಡಿಸಿ ನಾನು ಬಡಿಸ್ಕೊಂಡು, ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಾಯಿದ್ರು, ಹಾಗಾಗಿ ಅವ್ರು ಕುಂತಿಲ್ಲ. ಅವ್ರಿಗೂ ಎಲ್ಲ ಬಡಿಸಿ 4 ಜನನೂ ಬಡಿಸ್ಕೊಂಡು ತಿಂದ್ವಿ. ತುಂಬ ಚೆನ್ನಾಗಿ ಫ್ಯಾಮಿಲಿ ಒಂಥರ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು. ಹಬ್ಬದ ಊಟ ಅಂದರೆ ಒಂಥರ ಏನೋ ಖುಷಿ ಅಲ್ವಾ. ಹಬ್ಬದ ಇದನ್ನು ಫೈನಲ್ ಆದಂಗೆ ಅದೆಲ್ಲ ಊಟ ಎಲ್ಲ ಜೊತೆಗೆ ಕೂತ್ಕೊಂಡು ಊಟ ಮಾಡಿದರೆ. ನೋಡಿ ಈ ಥರ ಮಾಡಿದ್ವಿ. ಆಮೇಲೆ ಸಂಜೆ ಹೇಳಿದ್ನಲ್ವ ನಿಮಗೆ, ಸಂಜೆನೇ ನಾವು ಉಡಿ ತುಂಬಿದ್ದೆ, ಎಲ್ಲ ರೆಡಿ ಮಾಡಿಟ್ಟಿದ್ದೆ. ನಾವು ಉಡಿಗೆ ಅಂತೇಳಿ ಅಡಿಕೆ ಎಲೆ, ಬಾಳೆಹಣ್ಣು, ಉತ್ತುತ್ತಿಯನ್ನು 2 ಬಳೆ ಅಷ್ಟೇ ಇಟ್ಟಿದ್ದು. ಒಬ್ಬೊಬ್ಬರಾಗೆ ಬಂದರು, ಎಲ್ಲರೂ ಒಂದೇ ಟೈಮಲ್ಲಿ ಬರಲಿಲ್ಲ. ಹಾಗಾಗಿ ಎಲ್ಲರಿಗೂ ಒಬ್ಬೊಬ್ಬರೇ ಬಂದ್ರಲ್ವ, ಒಬ್ಬೊಬ್ಬರಿಗೆ ತುಂಬಿದೆ. ಆಮೇಲೆ ಇನ್ನೂ ಒಂದು ಉಳಿದಿತ್ತು. ಅಮ್ಮ ನೀನೇ ಪೂಜೆ ಮಾಡಿದ್ದೀಯ, ನೀನೇ ಕೂತ್ಕೊ ಅಂತೇಳಿ ಅಮ್ಮನೂ ಅದನ್ನು ನನಗೆ ತುಂಬಿದರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಎಲ್ಲರೂ ನನಗೆ ಸಹಾಯ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ. ಏನಾದರೂ ತಪ್ಪಿದರೆ ಕಮೆಂಟಲ್ಲಿ ತಿಳಿಸಿ. ಅಮ್ಮ ಇದೊಂದು ಉಡಿ ಇದೆ, ನೀನು ತುಂಬಿಸ್ಕೊ ಅಂತ ಹೇಳಿ ನನಗೆ ತುಂಬಿದರು. ನಾನೇ ಅಮ್ಮಗೆ ತುಂಬಿಸ್ಕೊಳ್ಳಿ ಅಂತ ಹೇಳಿದೆ. ಅಮ್ಮ ಬೇಡ, ನೀನು ಪೂಜೆ ಮಾಡಿದ್ಯಾ, ನೀನೇ ತುಂಬಿಸ್ಕೊ ಅಂತ ಹೇಳಿ ನನಗೆ ತುಂಬಿದರು. ಇದು ನನ್ನ ವರಮಹಾಲಕ್ಷ್ಮಿಯ ಬ್ಲಾಗ್ ಆಗಿತ್ತು. ಹಬ್ಬ ಮಾತ್ರ ತುಂಬ ಚೆನ್ನಾಗಾಯಿತು, ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.